ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಸೋದರ ಸೋದರಿಯರೆಲ್ಲ ಉತ್ತರ ಪ್ರದೇಶಕ್ಕೆ ಕೃಷಿ ಅಧ್ಯಯನ ಪ್ರವಾಸಕ್ಕೆ ಹೊರಟಿದ್ದೀವಿ. ಕೃಷಿ ಅಧ್ಯಯನ ಪ್ರವಾಸ, ಅಗ್ರಿಕಲ್ಚರಲ್ ಸ್ಟಡಿ ಟೂರ್ ಫಾರ್ ಉತ್ತರ ಪ್ರದೇಶ್. ನಮ್ಮ ತಂಡದ ನಾಯಕಿಯರಿವರೆಲ್ಲ ಆಗಲ್ಲ ಅನುಯಾಯಿಗಳು, ಯಾಕೆಂದ್ರೆ ನನಗಿಂತ ಚೆನ್ನಾಗಿ ಹಿಂದಿ ಬರುತ್ತೆ ಅವರಿಗೆಲ್ಲ. ಅಲ್ಲಿ ನಾಳೆ ನಾವು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಒಂದು ದೊಡ್ಡ HURL ಫ್ಯಾಕ್ಟ್ರಿ ಇದೆ, ಮೆನ್ಯೂರ್ ಫ್ಯಾಕ್ಟ್ರಿ, ಅಮೋನಿಯಾ ಯೂರಿಯಾ ಎಲ್ಲ ತಯಾರು ಮಾಡ್ತಕ್ಕಂಥ ರಸಗೊಬ್ಬರ ಕಾರ್ಖಾನೆ. ನಾಳೆ ನಾಡಿದ್ದು ಅದು ಸುತ್ತಮುತ್ತದ ಪ್ರದೇಶಗಳು, ಕೆಲವು ಮಾದರಿ ರೈತರು, ವ್ಯವಸಾಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿದ್ಯಮಾನಗಳನ್ನು ಅಲ್ಲಿ 2-3 ದಿನ ಅಲ್ಲಿ ಇದ್ದು ನೋಡ್ತಾಯಿದ್ದೀವಿ. ಅಲ್ಲಿಂದ ಮುಂದೆ ಈ ಕಡೆ ಬರ್ತೀವಿ, ಅಯೋಧ್ಯ, ಪ್ರಯಾಗರಾಜ್ ಕಡೆ. ಅಲ್ಲಿ ಕೂಡ ಗಂಗಾ ನದಿಯ ತಟದ ರೈತರ ಪ್ರವಾಸ. ಇತ್ತೀಚೆಗಷ್ಟೇ ಅಮೇರಿಕೆಯಿಂದ ಮರಳಿರುವಂಥ ಅಮೇರಿಕನ್ ರಿಟರ್ನ್ ಚಂದ್ರೇಗೌಡರು ಅಂತ ಎರಡು ಮಾತಾಡ್ತಾರೆ. ಗೆಳೆಯರೇ, ಈ ಪ್ರವಾಸಕ್ಕೆ, ಉತ್ತರ ಪ್ರದೇಶದ ಈ ಕೃಷಿ ಪ್ರವಾಸಕ್ಕೆ ಕೆಲವರು ಹೊಸಬರು ಬಂದಿದ್ದೀರಿ, ಹಳಬರೆಲ್ಲ ಇದ್ದೀರಿ. ನಾನು ನನ್ನ ಜೀವಿತಾವಧಿಯಲ್ಲಿ ಎಂದೂ ಪ್ರವಾಸವನ್ನೇ ಹೋಗಿರಲಿಲ್ಲ. ಆದರೆ ನಾಗತಿಹಳ್ಳಿ ಚಂದ್ರಶೇಖರ್ ಕೃಷಿ ಅಧ್ಯಯನ ಪ್ರವಾಸವನ್ನು ಪ್ರಾರಂಭಿಸಿದ ಮೇಲೆ ನಾನು ಎಲ್ಲ ಕಡೆಗೂ ಹೋಗಿದ್ದೀನಿ. ಬಹುತೇಕ ಮಹಾರಾಷ್ಟ್ರದ ಕೆಲವು ಪ್ರದೇಶಗಳಿಗೆ ಹೋಗಿದ್ದೀನಿ, ಕೇರಳಕ್ಕೆ ಹೋಗಿದ್ದೀನಿ, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅಂಡಮಾನಿಗೆ ಹೋಗಿದ್ದೀನಿ. ಅಂಡಮಾನ ಕೃಷಿ ಎಲ್ಲ ನಾನು ನೋಡ್ಕೊಂಡು ಬಂದಿದ್ದೀನಿ. ಆಮೇಲೆ ದೆಹಲಿ, ಆಗ್ರಾ, ಪಂಜಾಬು, ಗೋಧಿ ಭತ್ತ ಬೆಳೆಯುವಂಥ ಜಾಗ, ಇಲ್ಲೆಲ್ಲ ಹೋಗಿ ಬಂದಿದ್ದೀನಿ. ನನಗೆ ತುಂಬ ಪರಿಣಾಮ ಬೀರಿದ ಸಂದರ್ಭ ಯಾವುದು ಅಂದರೆ, ನಮ್ಮ ಧಾರವಾಡದ ಕೃಷಿ ಯೂನಿವರ್ಸಿಟಿ ನೋಡಿದಾಗ ಅದು ತುಂಬ ಇನ್ಫ್ಲುಯೆನ್ಸ್ ಆಯ್ತು ನನಗೆ. ನಾನು ಏನಾದ್ರು ಮಾಡಬಹುದಲ್ಲ ಕೃಷಿಯಲ್ಲಿ. ನನಗೊಂದು ಸ್ವಲ್ಪ ಜಮೀನಿದೆ, ಅಲ್ಲಿ ಸುಮಾರು ನನ್ನ ಜಮೀನಿಗೆ ಬೇರೆ ಬೇರೆ ಗಿಡ ಹಾಕೋದಕ್ಕಿಂತಲೇ ನಮ್ಮ ಫಾರೆಸ್ಟು ತೋಟಗಾರಿಕೆ ಇಲಾಖೆಯವರು ಕೊಟ್ಟ ಗಿಡಗಳನ್ನೆಲ್ಲ ಹಾಕಿ 150-200 ಗಿಡಗಳನ್ನು ಹಾಕಿದ್ದೆ ನಾನು. ಅದನ್ನು ನೋಡ್ಕೊಳ್ಳೋರಿಲ್ಲ, ನಾನೆಲ್ಲೋ ಇದ್ದೀನಿ, ಗಿಡ ಹಾಕಿಬಿಟ್ಟು ಹೊಟ್ಟೋದೆ. ಆಶ್ಚರ್ಯ ಅಂದರೆ 75 ಗಿಡಗಳಿದ್ದಾವೆ, ಈಗ ಎಲ್ಲವೂ ಬೆಳೆದಿದ್ದಾವೆ. ಈ ಕೃಷಿ ಅಧ್ಯಯನದಿಂದ ನಾನು ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ಇದು ಪುಣ್ಯ ಕ್ಷೇತ್ರಗಳಿಗೆ ಹೋಗೋ ಪ್ರವಾಸಿ ತಾಣ ಅಲ್ಲ, ಪ್ರವಾಸಿದಲ್ಲ ಇದು ಕೃಷಿ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ನಮಗೆಲ್ಲ ನಮ್ಮ ಮನಸ್ಸಿನಲ್ಲಿ ಕೃಷಿ ಬಗ್ಗೆ ಆಲೋಚನೆ ಮೂಡಬೇಕು, ನಾವೇನಾದರೂ ಮಾಡಬೇಕು ಅನಿಸ್ಬೇಕು. ನಮಗೇನಾದರೂ ಭೂಮಿ ಇದ್ದರೆ ಅದರಲ್ಲಿ ಏನಾದರೂ ಮಾಡಬೇಕು ಅನಿಸ್ಬೇಕು. ಇಲ್ಲಾಂದರೆ ಮನುಷ್ಯನಿಗೆ ಗಾಳಿ ನೀಡುವಂತಹ, ಆಮ್ಲಜನಕ ನೀಡುವಂತಹ ಗಿಡಗಂಡೆಗಳನ್ನಾದರೂ ನಾವು ನೆಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಕ್ರಿಯಾಶೀಲವಾಗಿ, ನಮ್ಮ ನಾಡನ್ನು ಹಸುರುಮಯಗೊಳಿಸುವಂತಹ ಕ್ರಿಯಾಶೀಲ ಚಟುವಟಿಕೆಗೆ ತೊಡಗಿಸಿರೋ ನಾಗತಿಹಳ್ಳಿ ಚಂದ್ರಶೇಖರ್ಗೆ ನಾನು ಅಭಿನಂದಿಸ್ತೀನಿ. ಸದ್ಯದ ಉತ್ತರ ಪ್ರದೇಶದ ಪ್ರವಾಸ ನಮಗೆ ಬಹಳ ಪ್ರಭಾವ ಬೀರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.